ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ಈ ಪೂಜಾ ಬಾಸ್ಕೆಟ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ನಿಮ್ಗೆ ಬರುತ್ತೆ. ಬನ್ನಿ ಈಗ ಮೆಷರ್ಮೆಂಟ್ ನೋಡೋಣ. ಇಲ್ಲಿ ನಾನು 8 ಕಾಲಡಿ ತಗೊಂಡು 6 ವೈರ್ ಕಟ್ ಮಾಡಿಕೊಂಡೆ. 6 ವೈರಲ್ಲಿ 3 ನಾಟ್ ಸಿಕ್ಕಿದೆ. ಎರಡೆರಡು ವೈರ್ ತಗೊಂಡು ಒಂದೊಂದು ನಾಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. 6 ವೈರಲ್ಲಿ ನನಗಿಲ್ಲಿ 3 ನಾಟ್ ಸಿಕ್ಕಿದೆ. ಅದೇ ರೀತಿ ಈ ಮೆರೂನ್ ಕಲರಲ್ಲಿ 7.5 ಅಡಿ ತಗೊಂಡು ನಾನು 12 ವೈರ್ ಕಟ್ ಮಾಡ್ಕೊಂಡಿದ್ದೆ. 12 ವೈರಲ್ಲಿ ನನಗೀಗ 6 ನಾಟ್ ಸಿಕ್ಕಿದೆ. ಅದೇ ರೀತಿ ಬ್ಲೂ ಕಲರಲ್ಲೂ 12 ವೈರ್ ತಗೊಂಡಿದ್ದೆ 7.5 ಅಡಿಲಿ. ಅದರಲ್ಲಿ ನನಗೆ 6 ನಾಟ್ ಸಿಕ್ಕಿದೆ. ಒಂದೊಂದು ನಾಟ್ ಹಾಕಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ 4 ವೈರು ಸಮ ಇದೆ ಅಂತ ಎತ್ತಿಟ್ಕೊಂಡು 4 ವೈರು ಸಮ ಇದೆ ಅಂತ ನೋಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಪೂಜಾ ಬಾಸ್ಕೆಟ್ ಹಾಕೋದು ಅಂತ ನೋಡೋಣ. ಫಸ್ಟು ನಮಗೆ 3 ನಾಟ್ ಸಿಕ್ಕಿತ್ತಲ್ಲ ನೋಡಿ, ಯೆಲ್ಲೋ ಕಲರ್ ವೈರಲ್ಲಿ. ಆ ವೈರ್ನ ತಗೊಳ್ಳಿ. ಯಾವುದು 8 ಕಾಲಡಿ ತಗೊಂಡಿರ್ತೀರಾ ಆ ವೈರ್ ತಗೊಂಡು ಈ ರೀತಿ ಮಡಿಕೊಳ್ಳಿ. ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಇದೇ ಫಸ್ಟ್ ಸ್ಟೆಪ್ಪು. ಇವಾಗ ನೆಕ್ಸ್ಟ್ ಈಗ ತಿರ್ಗಿಸ್ಕೊಂಡು ಇನ್ನೊಂದು ನಾಟ್ನ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟ್ ತಿರುಗಿಸಿದ್ರೆ ಈ 2 ವೈರು ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ಬರಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ, ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ನೀವು ನಾಟ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಬರಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಈ 2 ನಾಟ್ಸ್ ನಡುವೆ ನಾವು ಇಲ್ಲಿ ಇನ್ನೊಂದು ನಾಟ್ನ ಜಾಯಿನ್ ಮಾಡಬೇಕು. ನಾನಿಲ್ಲಿ ಫಸ್ಟು ಮೆರೂನ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಹೀಗಿಟ್ಟು ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ನಾಟ್ನ ಹಾಕ್ಕೋಬೇಕು. ಮತ್ತು ಇವಾಗ ಕ್ರಾಸ್ ಆಗಿ ಮಡಿಕೊಂಡು ಇಲ್ಲಿಗೊಂದು ನಾಟ್ ಹಾಕೋ. ಇವಾಗ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿಗೆ ಇಲ್ಲೊಂದು ನಾಟ್ ಹಾಕೋಬೇಕು.
ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಯೆಲ್ಲೋ ಕಲರ್ ವೈರ್ ಕ್ರಾಸ್ ಆಗ್ತಿದೆಯಲ್ವ, ಇಲ್ಲಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೇ ರೀತಿ ಇಲ್ಲಿಗೆ ಒಂದು ನಾಟ್ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ನಾನು ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿ ಒಂದು ನಾಟ್ ಹಾಕೊಳ್ಳಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಅಲ್ಲಿಗೆ ಒಂದು ನಾಟ್ ಹಾಕೋಬೇಕು. ಹೋಗ್ಬೇಕು ನೋಡಿ, ಇದೇ ರೀತಿ ಬರಬೇಕು. ಸುತ್ತ ಹಾಕ್ಕೊಳ್ಳಿ. ಇಲ್ಲೊಂದು ರೆಡ್ ಹಾಕ್ಕೊಂಡಿದ್ದೀನಿ, ಬ್ಲೂ, ಅದೇ ರೀತಿ ರೆಡ್ ಬ್ಲೂ ರೆಡ್ ಬ್ಲೂ, ಆ ರೀತಿ ಬರಬೇಕು. 3 ರೆಡ್ 3 ಬ್ಲೂ ಬರಬೇಕು, ಆ ರೀತಿ ಹಾಕ್ಕೊಳ್ಳಿ. ನೋಡಿ, ಸುತ್ತ ಈ ರೀತಿ ಬರಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ಸ್ ಹಾಕೋಬೇಕು. ನೋಡಿ, ಫಸ್ಟು ಇಲ್ಲಿ ಬ್ಲೂ ಮತ್ತು ರೆಡ್ ಕ್ರಾಸ್ ಆಗ್ತಿದೆ, ಅಲ್ಲಿಗೆ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಈ 2 ವೈರು ಕ್ರಾಸ್ ಆಗ್ತಿದೆ, ಇಲ್ಲಿಗೆ ಒಂದು ನಾಟ್ ಹಾಕೋಬೇಕು. ಅದೇ ರೀತಿ ಇಲ್ಲಿ 2 ವೈರು ಕ್ರಾಸ್ ಆಗ್ತಿದೆ, ಇಲ್ಲಿಗೊಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಈ 2 ವೈರು ಕ್ರಾಸ್ ಆಗ್ತಿದೆ, ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ಬಿಟ್ಟು ಬರಬೇಕು. ಇದೇ ರೀತಿ ಇಲ್ಲಿ ಸುತ್ತಲೂ ನಾಟ್ ಹಾಕ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಬ್ಲೂ ಕಲರ್ ಜಾಯಿನ್ ಮಾಡಿದ್ದೀವಲ್ವಾ, ಅದಕ್ಕೆ ನೇರಕ್ಕೆ ಇಲ್ಲಿ ನೆಕ್ಸ್ಟ್ ಮಿಕ್ಕಿರೋ 3 ವೈರ್ ಅಂದರೆ ಬ್ಲೂ ಅಲ್ಲಿ 3, ನಮ್ಮ ಹತ್ರ ಮೆರೂನಲ್ಲಿ 3 ಮಿಕ್ಕಿದೆ, ಆ ವೈರ್ನ ಜಾಯಿನ್ ಮಾಡ್ಕೊಬೇಕು. ನಾವು ಯಾವ ಕಲರ್ ವೈರ್ನ ಫಸ್ಟ್ ಜಾಯಿನ್ ಮಾಡಿರ್ತೀವೋ ಅದೇ ಕಲರ್ ವೈರ್ನ ಅದ್ರ ನೇರಕ್ಕೆ ಮೇಲೆ ಜಾಯಿನ್ ಮಾಡ್ಕೋಬೇಕು. ನೀವು ಬೇರೆ ಕಲರ್ ಜಾಯಿನ್ ಮಾಡಿದ್ರೆ ಅಂದರೆ ಇಲ್ಲಿ ಬ್ಲೂ ಬದಲಾಗಿ ಮೆರೂನ್ ಜಾಯಿನ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಾನು ಆಲ್ರೆಡಿ ಮಾಡಿದ್ವೋ ಅದೇ ರೀತಿ ಜಾಯಿನ್ ಮಾಡ್ಕೋಬೇಕು. ನೋಡಿ, ಬ್ಲೂ ಇತ್ತು, ಎಲ್ಲೋಗೆ ಜಾಯಿನ್ ಮಾಡಿಕೊಂಡೆ. ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿ ಬಂದು ನಾಟ್ ಹಾಕೋಬೇಕು. ಇವಾಗ ಇಲ್ಲಿ ನೆಕ್ಸ್ಟ್ ಈ ವೈರ್ನ ಇಲ್ಲಿ ಜಾಯಿನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವು ಮೆರೂನ್ ಆ್ಯಡ್ ಮಾಡಿದ್ದೀವಿ, ವಿಡಿಯೋ ಹಾಕಿದ್ದೀನಿ ನೋಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ನಿಮಗೆ
ಕೊಡ್ತೀನಿ ನೋಡಿ. ಅದು ಡಿಫ್ರೆಂಟ್ ಡಿಸೈನ್ ಆಗಿ ಬರುತ್ತೆ. ನಾವು ಫಸ್ಟ್ ಹೇಗೆ ಜಾಯಿನ್ ಮಾಡಿದ್ರೆ ಮೆರೂನ್ ಆ್ಯಡ್ ಮಾಡಿಕೊಂಡು ಸುತ್ತ ಹಿಂಗೆ ಬ್ಯಾಲೆನ್ಸ್ ಇರೋ ವೈರ್ ಎಲ್ಲ ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರಬೇಕು ಸುತ್ತ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಈ ಎರಡು ಯೆಲ್ಲೋ ಕಲರ್ ವೈರ್ ಇದೆಯಲ್ಲ ಅದರ ಸೆಂಟ್ರಲ್ ಇರೋ ವೈರ್ಗಳಲ್ಲಿ ನಾಟ್ಸ್ ಹಾಕೋಬೇಕು. ನೋಡಿ ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆ ಅಲ್ವಾ ವೈರು, ಫಸ್ಟ್ ಆ ವೈರಲ್ಲಿ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಲೈನ್ ಬೈ ಲೈನ್ ಹಾಕೊಳ್ಳಿ, ಅಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ ಇಲ್ಲಿಗೆ ಒಂದು ನಾಟ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ ಇಲ್ಲಿ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಅಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ ಕ್ರಾಸ್ ಆಗ್ತಿದೆ ಬ್ಲೂ ಮತ್ತೆ ಮೆರೂನು, ಇಲ್ಲಿಗೆ ಒಂದು ನಾಟು. ನೆಕ್ಸ್ಟ್ ಯೆಲ್ಲೋ ಕಲರು ಮತ್ತೆ ಮೆರೂನ್ ಕಲರ್, ಯೆಲ್ಲೋ ಕಲರ್ ಈ ಎರಡು ಯೆಲ್ಲೋ ಕಲರ್ ಜಾಯಿನ್ ಆಗೋವರೆಗೂ ಎಣ್ಕೊಬೇಕು. ಅಲ್ಲಿವರೆಗೂ ಕ್ರಾಸ್ ಆಗೋ ಎಲ್ಲ ವೈರಲ್ಲೂ ನಾಟ್ಸ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೊಂದು ನಾಟ್ ಹಾಕೋಬೇಕು. ಇವಾಗ ನೋಡಿ ಇಲ್ಲೆಲ್ಲ ಕ್ರಾಸ್ ಆಗ್ತಿದೆ, ಇಲ್ಲಿ 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 ಅಂದ್ಕೊಬೇಕು. ಇವಾಗ ನೋಡಿ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ ಇಲ್ಲಿಗೆ ನಾಟ್ಸ್ ಹಾಕೋಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ ಇಲ್ಲಿ ನಾಟ್ ಹಾಕೋಬೇಕು. ಫೈನಲ್ ಯೆಲ್ಲೋ ಕಲರ್ ನಾಟ್ ಬಂತು ನಮಗೆ. ಈ ರೀತಿ ಬರ್ಬೇಕು ನಿಮಗೆ. ಈ ರೀತಿ ಬಂದ್ರೆ ನೀವು ಹಾಕಿರೋದು ಕರೆಕ್ಟ್ ಸೆಂಟ್ರಲ್ಲಿ ಡೈಮಂಡ್ ತರ ಬರಬೇಕು. ಸುತ್ತ ಎಣ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ಈ ಯೆಲ್ಲೋ ಕಲರ್ ವೈರ್ ಇದೆಯಲ್ಲ ಈ ಎರಡು ವೈರ್ ನಡುವೆ ಇರೋ ವೈರಲ್ಲಿ ನಾಟ್ಸ್ ಹಾಕೋಗ್ಬೇಕು. ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ನಾಟ್ಸ್ ಹಾಕೊಂಡು ಹೋಗ್ಬೇಕು.
ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಇಲ್ಲಿ ನಾಟ್ಸ್ ಹಾಕೊಂಡು ಹೋಗಿ. ನೆಕ್ಸ್ಟ್ ಫೈನಲ್ ನಾಟ್, ಈ ಎರಡು ನಾಟ್ ಹಾಕೊಳ್ಳಿ. ನೋಡಿ ಈ ರೀತಿ ಬರಬೇಕು. ನಾನು ಸುತ್ತ ಹಾಕೊಂಡಾಗಿದೆ. ಇವಾಗ ಸುತ್ತ ಹಾಕೊಂಡ್ಮೇಲೆ ನಾವು ಏನ್ ಮಾಡ್ಬೇಕು ಅಂದ್ರೆ ರನ್ನಿಂಗ್ ವೈರ್ ಇಂದ ಎಣ್ಕೊಂಡು ಹೋಗ್ಬೇಕು. ನಾವು ಎಣ್ಕೊಬೇಕಂದ್ರೆ ಈ ರೀತಿ ಸಮ ಇರ್ಬೇಕು, ಆವಾಗ್ಲೇ ರನ್ನಿಂಗ್ ವೈರ್ ಇಂದ ಸುತ್ತ ಎಣ್ಕೊಂಡು ಹೋಗ್ಬೇಕಾದ್ರೆ ಸರಿ ಇರುತ್ತೆ. ಇವಾಗ ರನ್ನಿಂಗ್ ವೈರ್ ಜಾಯಿನ್ ಮಾಡ್ಕೊಳ್ಳಿ. ನೋಡಿ ಈ ಬಾರ್ಡರ್ ವೈರ್ ಇದೆಯಲ್ಲ, ಆ ವೈರ್ ಅಲ್ಲಿ ಬಲದ ಕಡೆ ಇರೋ ವೈರ್ ಅಲ್ಲಿ ನಾವು ರನ್ನಿಂಗ್ ವೈರ್ ಇಂದ ಎಣ್ಕೊಂಡು ಹೋಗ್ಬೇಕು. ಕಟ್ ಆಗಿದೆಯಲ್ಲ, ಆ ವೈರ್ ಹಿಂದೆ ಇರ್ಲಿ. ರನ್ನಿಂಗ್ ವೈರ್ ಜೊತೆ ಇರೋ ವೈರು ಈ ರೀತಿ ಮುಂದೆ ಇರಬೇಕು, ಮೇಲ್ಗಡೆ ಅಂದ್ರೆ ಮೇಲ್ಗಡೆ ಇರಬೇಕು. ಇವಾಗ ಇದನ್ನ ಮಡಿಸ್ಕೊಂಡು ರನ್ನಿಂಗ್ ವೈರ್ನ ಜಾಯಿನ್ ಮಾಡ್ಕೊಳ್ಳಿ. ಇದು ಹಾಗೆ ಇರಲಿ. ನೆಕ್ಸ್ಟ್ ನಾವು ಎಲ್ಲ ಎಣ್ಕೊಂಡ್ಮೇಲೆ ಒಳಗಡೆ ಸಿಕ್ಸ್ಕೊಳ್ಳೋಣ. ಇವಾಗ ಹಾಗೆ ನಾರ್ಮಲ್ ನಾಟ್ ಎಣ್ಕೊಂಡು ಹೋಗಿ ಸುತ್ತ. ನೋಡಿ ನಾನು ಇಲ್ಲಿ ಕೊನೆ ಅಂದ್ರೆ ಸ್ಟಾರ್ಟ್ ಮಾಡಿದ್ವಲ್ಲ, ಪಕ್ಕದ ವೈರಿಗೆ ಬಂದಾಯ್ತು. ಇದು ಕೊನೆ ನಾಟು. ಈ ನಾಟ್ ಹಾಕೊಂಡು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಹಾಕಿದ್ವಲ್ಲ ಈ ನಾಟ್ಗೆ ಲೇಡರ್ ನಾಟ್ ಹಾಕೋಬೇಕು. ಲೇಡರ್ ನಾಟ್ ಹೇಗೆ ಹಾಕೋದು ಅಂದ್ರೆ, ಈ ವೈರ್ನ ಲೂಸ್ ಮಾಡ್ಕೊಳ್ಳಿ. ಫಸ್ಟ್ ನಾಟ್ ಹಾಕಿದ್ವಲ್ಲ ಅದನ್ನ ಸ್ವಲ್ಪ ಲೂಸ್ ಮಾಡ್ಕೊಂಡು ಈ ರನ್ನಿಂಗ್ ವೈರ್ ಇದೆಯಲ್ವಾ ಅದನ್ನ ಈ ಲೂಪ್ ಒಳಗಡೆ ಬಿಡ್ಬೇಕು. ನೋಡಿ ಈ ರನ್ನಿಂಗ್ ವೈರ್ನ ಲೂಸ್ ಮಾಡ್ಕೊಂಡಿದ್ವಲ್ಲ ಆ ಲೂಪ್ ಒಳಗಡೆ ಈ ತರ ಮಡಚ್ಕೊಂಡ್ ಬಿಟ್ಟು, ಈ ವೈರ್ ಇದೆಯಲ್ಲ ಮೇಲ್ಗಡೆ ಹೋಗ್ತಿದೆಯಲ್ಲ ಆ ವೈರ್ನ ಇದರೊಳಗೆ ಬಿಟ್ಟು ಟೈಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ವೈರ್ ಫಸ್ಟ್ ನಾಟ್ ಹಾಕಿದ್ವಲ್ಲ ಅದ್ರ ಮೇಲೆ ಕೂರೋ ಆಗೋಕ್ಕೆ ತಗೊಂಡು ಇವಾಗ ಕಂಟಿನ್ಯೂ ಮಾಡ್ಕೊಂಡೋಗಿ. ಇದೇ ರೀತಿ ಸುತ್ತ ಎಣ್ಕೊಳ್ಳಿ. ಸುತ್ತ ಹಾಕೊಂಡ್ ಬಂದು ಇಲ್ಲಿಗೆ ಇದು ನೆಕ್ಸ್ಟ್ ವೈರ್ನ ಲೂಸ್ ಮಾಡ್ಕೊಂಡು ಇಲ್ಲಿ ಲೂಸ್ ಮಾಡ್ಕೊಂಡು ಲೇಡರ್ ನಾಟ್ ಹಾಕೊಂಡ್ ಬನ್ನಿ. ಇದೇ ರೀತಿ 11 ಲೈನ್ ಹಾಕೊಳ್ಳಿ. ಇವಾಗ ಕೊನೆದಾಗ 11 ಲೈನ್ ಹಾಕೊಂಡಾಯ್ತು. 11 ಲೈನ್ ಹಾಕೊಂಡು ಕೊನೆಯಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಲೇಡರ್ ನಟ್ ಹಾಕೊಂಡು ಫಿನಿಶ್ ಮಾಡ್ಕೊಳ್ಳಿ. ಇವಾಗ ಈ ವೈರ್ನ ಕಟ್ ಮಾಡ್ಕೊಳ್ಳೋಣ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಕಟ್ ಮಾಡಿದ್ವಲ್ಲ ಈ ವೈರ್ನ ಈ ರೀತಿ ಒಳಗಡೆ ಸಿಕ್ಸ್ಕೊಂಬಿಡಿ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಎರಡೆರಡು ವೈರ್ ತಗೊಂಡು ಒಂದ್ ನಾಟ್ ಹಾಕೊಳ್ಳಿ. ಈ ರೀತಿ ಎರಡೆರಡು ವೈರ್ ತಗೊಂಡು ಒಂದೊಂದ್ ನಾಟ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಹಾಕೊಳ್ಳಿ. ಸುತ್ತ ಹಾಕೋಬೇಕು. ನೋಡಿ ಈ ರೀತಿ ಸುತ್ತ ಹಾಕೊಂಡಾಯ್ತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಈ ಎರಡು ಯೆಲ್ಲೋ ಕಲರ್ ವೈರ್ ಇದೆಯಲ್ವಾ ಇದ್ರ ನಡುವೆ ಇರೋ ವೈರ್ಗಳಲ್ಲಿ ನಾಟ್ಸ್ ಹಾಕೊಂಡು ಹೋಗ್ಬೇಕು.
ಕ್ರಾಸ್ ಆಗಿದೆಯಲ್ಲ ಅಲ್ಲಿಗೆ ಒಂದೊಂದು ನಾಟ್ ಹಾಕೊಳ್ಳಿ. ಆಗ್ತಿದೆಯಲ್ವಾ, ಇಲ್ಲಿಗೆ ಒಂದು ನಾಟ್ ಹಾಕೋಬೇಕು. ಹಾಗೆ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆ ನೋಡಿ, ಇಲ್ಲಿ ಒಂದು ನಾಟ್ ಹಾಕೊಳ್ಳಿ. ಯೆಲ್ಲೋ ಕಲರ್ ವೈರು ನೋಡಿ. ಇವಾಗ ಇಲ್ಲಿ ಕ್ರಾಸ್ ಆಗ್ತಿದೆ ಅಲ್ವಾ ಸೆಕೆಂಡ್ ಲೈನು, ಮತ್ತೆ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿ ಎಣ್ಕೊಬೇಕು. ಅದೇ ರೀತಿ ಇಲ್ಲಿ ಕ್ರಾಸ್ ಆಗ್ತಿದೆ ಅಲ್ವಾ, ಇಲ್ಲಿ ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲೊಂದು ನಾಟ್ ಬರಬೇಕು. ಕೊನೆಯದಾಗಿ ಇಲ್ಲಿಗೊಂದು ನಾಟ್ ಹಾಕೊಳ್ಳಿ. ನೋಡಿ ಈ ರೀತಿ ಬರಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಇದ್ರ ನಡುವೆ ಇದೆಯಲ್ವಾ ಕ್ರಾಸ್ ಆಗಿ, ಆ ವೈರ್ಗಳಲ್ಲಿ ನಾಟ್ಸ್ ಹಾಕೊಳ್ಳಿ. ಫಸ್ಟ್ ಇಲ್ಲಿ ಒಂದು ನಾಟ್ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿ ಮತ್ತು ಇಲ್ಲಿ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ಸ್ ಹಾಕೊಳ್ಳಿ. ಇವಾಗ ಇಲ್ಲಿ 3 ನಾಟ್ ಬರಬೇಕು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಆಗ್ತಿದೆಯಲ್ವಾ, ಇಲ್ಲಿಗೆ ನಾಟ್ ಹಾಕೊಳ್ಳಿ. ಇವಾಗ ಇಲ್ಲಿ 4 ನಾಟ್ ಬರಬೇಕು. ಯೆಲ್ಲೋ ಕಲರ್ ವೈರ್ ಇದೆಯಲ್ವಾ, ಈ ವೈರ್ ಕ್ರಾಸ್ ಆಗ್ತಿದೆಯಲ್ಲ ಅಲ್ಲಿಗೊಂದು ನಾಟ್ ಹಾಕೊಳ್ಳಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ವೈರ್ ಕ್ರಾಸ್ ಆಗ್ತಿದೆಯಲ್ಲ ಇಲ್ಲಿಗೆ ಒಂದು ನಾಟ್ ಹಾಕೊಳ್ಳಿ.
ಈ ಯೆಲ್ಲೋ ಮತ್ತೆ ಮೆರೂನ್ ಕಲರ್ನ ಆನ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇವಾಗ 1 2 3 ನಾಟ್ ಬರಬೇಕು. ನೆಕ್ಸ್ಟ್ ಇಲ್ಲಿ 2 ನಾಟ್ ಬರಬೇಕು. ನೆಕ್ಸ್ಟ್ ಫೈನಲ್ ಆಗಿ ಯೆಲ್ಲೋ ಕಲರ್ ಅಲ್ಲಿ 1 ನಾಟ್ ಬರಬೇಕು. ಈ ರೀತಿ ಬರಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ನಾನು ಸುತ್ತ ಎಣ್ಕೊಂಡು ಒಳಗಡೆ ಸಿಕ್ಸ್ಕೊಂಡು ಕಟ್ ಕೂಡ ಮಾಡ್ಕೊಂಡಿದೀನಿ. ನೀವೇನ್ ಮಾಡಿ ಅಂದ್ರೆ ಇವಾಗ ನೋಡಿ, ನಾನು ಒಂದು ನಿಮ್ಗೋಸ್ಕರನೇ ಹಾಗೆ ಬಿಟ್ಟಿದೀನಿ. ಇವಾಗ ಈ ಫಸ್ಟ್ ಯೆಲ್ಲೋ ಕಲರ್ ವೈರ್ ಇದೆಯಲ್ವಾ, ಅದನ್ನ ಕ್ರಾಸ್ ಆಗಿ ಫಸ್ಟ್ ಲೈನ್ ಅಲ್ಲಿ ಈ ರೀತಿ ಸಿಕ್ಸ್ಕೊಳ್ಳಿ. ಅಂದ್ರೆ ಬಲ್ದ ಕಡೆ ಇರೋದು ಎಡದ ಕಡೆ ಹೋಗೋ ರೀತಿ ಸಿಕ್ಸ್ಕೊಬೇಕು. ಅದೇ ರೀತಿ ಎಡದ ಕಡೆ ಇರೋದು ಬಲ್ದ ಕಡೆ ಹೋಗೋ ರೀತಿ ಸಿಕ್ಸ್ಕೊಳ್ಳಿ. ಇವಾಗ ಈ ಕಡೆ ಇರೋ ವೈರ್ನ ನೋಡಿ, ನಾನು ಅಡ್ಜಸ್ಟ್ ಮಾಡೋದು ತಪ್ಪಾಗಿತ್ತು, ಅದಕ್ಕೆ ಅಂದ್ರೆ ಹೆಚ್ಚು ಕಡಿಮೆ ಆಗಿತ್ತು. ಅದಕ್ಕೆ ನನ್ಗೆ ಈ ವೈರ್ ತುಂಬಾ ಚಿಕ್ಕದಿದೆ. ನಾನು ಇನ್ನೇನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನಾಟ್ ಇದೆಯಲ್ಲ, ಫಸ್ಟ್ ಇದನ್ನೇ ಸಿಕ್ಸ್ಕೊಂತಾ ಇದ್ದೀನಿ. ಒಂದ್ 2 ನಾಟ್ ಆಗ್ತಾ ಇದೆ. ನಾನು ಅದಕ್ಕೆ ಇದನ್ನ ಹಿಂಗ್ ಸಿಕ್ಸ್ಕೊಂಡು ನೋಡಿ, ಇಲ್ಲಿ ಸಿಕ್ಸ್ಕೊಂಡಿದೀನಿ. ನೆಕ್ಸ್ಟ್ ಲೈನ್ ಯಾವಾಗ್ಲೂ ರೈಟ್ ಸೈಡ್ ಇರೋದನ್ನ ಲೆಫ್ಟ್ ಸೈಡ್ ಅಲ್ಲಿ ಸಿಕ್ಸ್ಕೊಳ್ಳಿ. ಮತ್ತೆ 3ನೇ ವೈರು ಅದನ್ನು ಈ ರೀತಿ ಲೆಫ್ಟ್ ಸೈಡ್ಗೆ ಸಿಕ್ಸ್ಕೊಳ್ಳಿ. ಇವಾಗ 4ನೇ ವೈರು ಅದನ್ನು ಲೆಫ್ಟ್ ಸೈಡ್ಗೆ ಸಿಕ್ಸ್ಕೊಳ್ಳಿ. ಅದೇ ರೀತಿ ಇವಾಗ ಲೆಫ್ಟ್ ಸೈಡ್ ಇರೋದ್ನೆಲ್ಲ ರೈಟ್ ಸೈಡ್ಗೆ ಸಿಕ್ಸ್ಕೊಬೇಕು. ಇದನ್ನು ಹಾಗೆ ಫಸ್ಟ್ ಈ ಕಡೆ ಹಾಕ್ಬೇಕಾದ್ರೆ ನಾವು ಎಲ್ಲಾ ವೈರ್ನು ಸಿಕ್ಸ್ಕೊಂತ ಇದ್ವಿ. ಇವಾಗ ಬೇಕಾಗಿಲ್ಲ, ಒಂದು ವೈರ್ ಬಿಟ್ಟು ಕೂಡ ನೀವು ಸಿಕ್ಸ್ಕೋಬಹುದು. ಫಸ್ಟ್ ವೈರ್ನ ಸಿಕ್ಸ್ಕೊಂಡು ಆಮೇಲೆ ಒಂದೊಂದು ನಾಟ್ ಬಿಟ್ಟು ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಇದೆಯಲ್ಲ ಆ ವೈರ್ನ ನೀವು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಎಕ್ಸ್ಟ್ರಾ ವೈರ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಫೈನಲ್ ಲುಕ್. ಹಿಂದ್ಗಡೆ ಈ ರೀತಿ ಬರುತ್ತೆ.